ಆತ್ಮೀಯ ವೀಕ್ಷಕ ಬಂಧುಗಳೇ, ವಿಕೆ ಡಿಜಿಟಲ್ ನ್ಯೂಸ್ ಚಾನೆಲ್ ದ್ವಾರ ಭಾರತ ದರ್ಶನ ಮಾಲಿಕೆಯಲ್ಲಿ ಪ್ರಮುಖವಾದ 2 ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಬುದ್ಧ ಪೌರ್ಣಿಮೆ, ಮಹಾವಿಷ್ಣುವಿನ 9ನೇ ಅವತಾರ ಗೌತಮ ಬುದ್ಧ. ಈ ಗೌತಮ ಬುದ್ಧ ಯಾರು, ಅವರು ಮಾಡಿದ ಕಾರ್ಯವೇನು ಮತ್ತು ಇವತ್ತು ಜಗತ್ತಿನಲ್ಲಿ ಅವರ ಒಂದು ಸಾಧನೆ ಹೇಗಿದೆ ಅನ್ನುವುದರ ಸಂಕ್ಷಿಪ್ತವಾದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಯುಜುತ್ತಮ ಹರಿ ಸರ್ವೋತ್ತಮ. ಈ ಒಂದು ಪ್ರಣಾಳಿಕೆ, ಈ ಒಂದು ಇದರಿಂದ ಇಂದು ಭಾರತ ದರ್ಶನ ಮಾಲಿಕೆಯ ಬುದ್ಧ ಪೌರ್ಣಿಮೆ ವಿಶೇಷವಾದ ಮಾಹಿತಿ ನಿಮ್ಮ ಮುಂದೆ ವಿಕೆ ಡಿಜಿಟಲ್ ನ್ಯೂಸ್ ಚಾನೆಲ್ ದ್ವಾರ. ವೈಶಾಖ ಮಾಸದ ಹುಣ್ಣಿಮೆಯ ದಿನ ಈ ಒಂದು ಬುದ್ಧ ಪೌರ್ಣಿಮೆ, ಬುದ್ಧ ಜಯಂತಿ ಅಂತ ಆಗತ್ತೆ. ವಿಷ್ಣುವಿನ 9ನೇ ಅವತಾರ ಮಹಾವಿಷ್ಣುವು ಲೋಕ ಕಲ್ಯಾಣಾರ್ಥವಾಗಿ ದುಷ್ಟ ಶಿಕ್ಷಣ, ಧರ್ಮ ರಕ್ಷಣೆ ಈ ಕಾರ್ಯದಲ್ಲಿ ಬುದ್ಧನ ಅವತಾರವು ಕೂಡ ಒಂದಾಗಿದೆ. ಗೌತಮ ಬುದ್ಧ ಜನಿಸಿದ್ದು ವೈಶಾಖ ಶುಕ್ಲ ಪೌರ್ಣಿಮೆ ಮತ್ತು ಜ್ಞಾನೋದಯವಾಗಿದ್ದು ಕೂಡ ಬುದ್ಧನಿಗೆ ವೈಶಾಖ ಶುಕ್ಲ ಹುಣ್ಣಿಮೆ ಅಥವಾ ಪೌರ್ಣಿಮೆ ಮತ್ತು ಆತ ಒಂದು ನಿರ್ವಾಣ, ಆತನ ನಿಧನ ಕೂಡ ವೈಶಾಖ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆಯ ದಿನ. ಹೀಗೆ ಈ ಒಂದು ಬುದ್ಧನ ಜನನ ಮತ್ತು ಜ್ಞಾನೋದಯ ಮತ್ತು ಮರಣ 2 ಕೂಡ ಆಗಿದೆ. ಮೇ 1 ಶುಕ್ರವಾರ ಈ ಒಂದು ಬುದ್ಧ ಪೌರ್ಣಿಮೆ ಇಡೀ ವಿಶ್ವದಲ್ಲಿಯೇ ಆಚರಿಸ್ತಾ ಇದ್ದಾರೆ. ಭಾರತ ಸರ್ಕಾರವು ಕೂಡ ಇದನ್ನ ಕೇಂದ್ರ ಸರ್ಕಾರದ ಸಾರ್ವಜನಿಕ ರಜಾ ನೀಡುವುದರ ಮೂಲಕ ಈ ಗೌತಮ ಬುದ್ಧ ಅಥವಾ ಬುದ್ಧ ಪೌರ್ಣಿಮೆಯನ್ನ ಆಚರಣೆ ಮಾಡ್ತಾರೆ. ಗೌತಮ ಬುದ್ಧ ಜನನ ಕ್ರಿಸ್ತಪೂರ್ವ 567. ಆತ ಜನಿಸಿದ್ದು ಕ್ರಿಸ್ತಪೂರ್ವ 567. ಸ್ಥಳ ಲುಂಬಿನಿ ಅಂತ, ಭಾರತ ನೇಪಾಳ ಗಡಿಯ ಭಾಗದಲ್ಲಿ ಈ ಲುಂಬಿನಿ ಇದು ಒಂದು ಉದ್ಯಾನವನದಲ್ಲಿ ಆಗಿದ್ದು. ಈತನ ಬಾಲ್ಯದ ಹೆಸರು, ತಾಯಿ ತಂದೆ ಇಟ್ಟ ಹೆಸರು ಸಿದ್ಧಾರ್ಥ. ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ ಕೆಲವೇ ವರ್ಷಗಳಲ್ಲಿ ನಿಧನರಾಗ್ತಾರೆ. ಆದ್ದರಿಂದ ಪ್ರಜಾಪತಿ ಗೌತಮಿ ಅಂತಕ್ಕಂಥ ಚಿಕ್ಕಮ್ಮ ಗೌತಮ ಬುದ್ಧನ ಸಾಕಿ ಸಲಹಿಸ್ತಾಳೆ ಮತ್ತು ಪತ್ನಿ ಯಶೋಧರ ಗೌತಮ ಬುದ್ಧನಿಗೆ ಮದುವೆ ಆಗತ್ತೆ. ಆ ಮದುವೆಯಾದ ಪತ್ನಿ ಹೆಸರು ಯಶೋಧರ. ಒಂದು ಗಂಡು ಮಗು ಸಹಿತ ಆಗತ್ತೆ, ರಾಹುಲ ಅಂತ. ಬೌದ್ಧ ಧರ್ಮದ ತತ್ವಗಳು ಅಹಿಂಸೆ, ಕಳ್ಳತನ ಮಾಡದೇ ಇರೋದು, ಸತ್ಯವನ್ನು ನಡೆಯೋದು, ಪಾವಿತ್ರತೆ, ಹೀಗೆ ಗೌತಮ ಬುದ್ಧನ ಒಂದು ಜೀವನದ ಸಂದೇಶವಾಗತ್ತೆ. ಅಷ್ಟ ಮಾರ್ಗಗಳು ಅಂತ ಇದೆ. ಈ ಬುದ್ಧ ಧರ್ಮದಲ್ಲಿ 8 ನಿಯಮಗಳನ್ನು ಅನುಸರಿಸಬೇಕು ಅಂತ. ಒಳ್ಳೆ ಮಾತು, ಎಲ್ಲ ಧರ್ಮವೂ ಕೂಡ ಅದನ್ನು ಹೇಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಒಳ್ಳೆಯ ಮಾತನಾಡಬೇಕು ಮತ್ತು ಒಳ್ಳೆಯ ಕಾಯಕ ಕೆಲಸ, ಪ್ರಪಂಚಕ್ಕೆ ಸಾರ್ವಜನಿಕರಿಗೆ ಉತ್ತಮವಾದ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮಾಡುವ ಕೆಲಸದಿಂದ ಬೇರೆಯವ್ರಿಗೆ ಹಾನಿಯಾಗಲಿ, ತೊಂದರೆ ಆಗಲಿ, ಕಷ್ಟವಾಗಲಿ, ನಷ್ಟವಾಗಲಿ ಆಗಬಾರ್ದು. ಎಲ್ಲ ಧರ್ಮದ ಸಾರು ಅದೇ ಹೇಳುತ್ತೆ. ಮತ್ತು ಮನೋಭಾವ, ಶುದ್ಧವಾದ ಮನೋಭಾವ ಬೇಕು. ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಬೇಕು. ಒಂದು ವಿಷಯದ ಬಗ್ಗೆ ಅನಾವಶ್ಯಕವಾಗಿ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಭಾವನೆಗಳನ್ನು ತಗೋಬಾರ್ದು. ಮತ್ತು ನಿರ್ಧಾರ, ನಾವು ಯಾವ ಕೆಲಸ ಮಾಡಬೇಕಾದ್ರೂ ಒಳ್ಳೆಯ ನಿರ್ಧಾರ ಮಾಡಬೇಕು. ಮನಸ್ಸಲ್ಲಿ ಒಂದು, ಕೆಲಸದಲ್ಲಿ ಒಂದು ನಿರ್ಧಾರ ಆಗಬಾರ್ದು, ಉತ್ತಮವಾದ ನಿರ್ಧಾರವಾಗಬೇಕು. ಮತ್ತು ಸತ್ಪ್ರಯತ್ನ, ಒಳ್ಳೆಯದಕ್ಕೆ ಪ್ರಯತ್ನವನ್ನು ಪಡಬೇಕು. ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಧ್ಯಾನ, ಮುಖ್ಯವಾಗಿ ನಮ್ಮ ದೇಹ ಮತ್ತು ಮನಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಧ್ಯಾನದಲ್ಲಿದೆ. ಮತ್ತು ಇನ್ನೊಂದು ಅತಿ ಮುಖ್ಯವಾಗಿರೋದು, ಮನುಷ್ಯನ ಭಾವನೆಗಳನ್ನು ಅವನ ಕಣ್ಣಿನ ನೋಟದಲ್ಲೇ ನೋಡ್ಬೋದು. ಯಾರು ಯಾವ ರೀತಿ ದೃಷ್ಟಿ ಹಾಕ್ತಾರೆ, ಅದು ಒಳ್ಳೆಯ ದೃಷ್ಟಿನ ಕೆಟ್ಟ ದೃಷ್ಟಿನ ಅರ್ಥ ಆಗತ್ತೆ ನೋಡೋವರಿಗೆ. ಹೀಗೆ ಪ್ರತಿಯೊಬ್ಬರನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಹೆಣ್ಣೆ ಆಗಲಿ ಗಂಡೆ ಆಗಲಿ ಯಾರೇ ಆ ದೃಷ್ಟಿ ಸರಿಯಾಗಿರಬೇಕು. ಬುದ್ಧನು ಜನಿಸಿದ ಗ್ರಾಮ ಲುಂಬಿನಿ ಮತ್ತು ಸಿದ್ಧಾರ್ಥ. ಇಲ್ಲಿ ಮುಖ್ಯವಾಗಿ ಈ ಬುದ್ಧನ ಒಂದು ತಿರುವಿಗೆ ಕಾರಣ, ಸಿದ್ಧಾರ್ಥನಿಗೆ ಅವನಿಗೆ ಜನ್ಮವಾದಾಗ ಜಾತಕವನ್ನು ನೋಡಿ ಜ್ಯೋತಿಷ್ಯರು ಹೇಳ್ತಾರೆ, ಈತ ಮುಂದೆ ದೊಡ್ಡ ಚಕ್ರವರ್ತಿ ಆಗ್ತಾನೆ ಅಥವಾ ಮಹಾನ್ ಸನ್ಯಾಸಿ ಆಗ್ತಾನೆ ಅಂತ. ತಂದೆ ಮಹಾರಾಜರು, ಆದ್ದರಿಂದ
ನನ್ನ ಮಗ ಸನ್ಯಾಸಿ ಆಗೋದು ಇಷ್ಟ ಬೇಡ ಅಂತ ತಂದೆಗೆ. ಆದ್ದರಿಂದ ತಂದೆಯು ಅವನಿಗೆ ಯಾವುದೇ ಕಷ್ಟ, ನಷ್ಟ, ದುಃಖ, ನೋವು ಏನೂ ಕಾಣಿಸಬಾರದು ಆ ರೀತಿ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಮತ್ತು ಮಗನಿಗೆ ಮದುವೆ ಮಾಡಿದರೆ ಈ ಸಂಸಾರದಲ್ಲಿ ಸಿಕ್ಕಿ ಬೇರೆದನ್ನು ನೋಡೋಲ್ಲ. ಸುಂದರವಾದ ಕನ್ಯೆ ಯಶೋಧರ ಮದುವೆ ಆಗತ್ತೆ, ಮಗು ಕೂಡ ಆಗತ್ತೆ. ಆದರೆ ಒಂದು ದಿವಸ ಈ ಸಿದ್ಧಾರ್ಥ ನಗರ ಪ್ರದಕ್ಷಿಣೆ ಮಾಡಬೇಕು ಅಂತ ಮನಸ್ಸಾಗತ್ತೆ. ಆ ಸಾರಥಿ, ಕುದುರೆ ರಥ ಸಾರಥಿ ಚೆನ್ನ ಅಂತ, ಅವನ ಜೊತೆಗೆ ಹೋಗ್ತಾ ಇದ್ದಾನೆ. ಆ ನಗರ ಪ್ರದಕ್ಷಿಣೆಯಲ್ಲಿ 3 ಜನ ಅವನ ಕಣ್ಣಿಗೆ ಕಾಣ್ತಾರೆ. ಒಂದನೇದು ಯಾರಪ್ಪ ಅಂದರೆ ರೋಗಿಷ್ಠ, ಕುಷ್ಠರೋಗಿ. ಅವನ ಮೈ ವಿಕಾರವಾಗಿರುತ್ತೆ. ಸಿದ್ಧಾರ್ಥ ಕೇಳ್ತಾರೆ, ಇದೇನಿದು, ಯಾರಿದು ಅಂತ. ಸ್ವಾಮಿ, ಇದು ಕುಷ್ಠರೋಗ, ಇದು ವಾಸಿಯಾಗಲ್ಲ, ಒಂದಲ್ಲ ಒಂದು ರೋಗ ಮನುಷ್ಯನಿಗೆ ಬಂದೇ ಬರುತ್ತೆ ಅಂತ. ಎರಡನೇದು ವೃದ್ಧನನ್ನು ನೋಡ್ತಾನೆ. ಒಬ್ಬ ವಯಸ್ಸಾದ ವೃದ್ಧ, ನಡೆಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ಹೀನಾಯ ಪರಿಸ್ಥಿತಿ. ವೃದ್ಧನನ್ನು ನೋಡಿ ಅವನಿಗೆ ದುಃಖವಾಗತ್ತೆ. ಮತ್ತು ಒಂದು ಹೆಣ, ಸತ್ತೋಗಿರ್ತಕ್ಕಂಥ ಶವ. ಈ 3 ನೋಡ್ತಾನೆ. ಚೆನ್ನಾಗಿ ಕೇಳ್ತಾನೆ ಸಾರಥಿಯನ್ನು. ಈ 3 ಕೂಡ ಮಾನವನ ಜನ್ಮಕ್ಕೆ ಬಂದೇ ಬರುತ್ತೆ. ವಯಸ್ಸಾದ ಮೇಲೆ ರೋಗಗಳು ಬರ್ಬೋದು, ವೃದ್ಧಾಪ್ಯ ಬರುತ್ತೆ, ಮತ್ತು ಸಾವು ನಿಶ್ಚಿತ, ಹುಟ್ಟಿದವನು ಸಾಯಲೇಬೇಕು ಅಂತ. ಇನ್ನೊಂದು ದೃಶ್ಯ ಕಾಣುತ್ತೆ. ಒಬ್ಬ ಸನ್ಯಾಸಿ ನೋಡ್ತಾನೆ, ಸಂತೋಷವಾಗಿರ್ತಾನೆ. ಆಗ ಸಿದ್ಧಾರ್ಥನಿಗೆ ಈ ಪ್ರಪಂಚದಲ್ಲಿ ಸಾವು, ನೋವು, ದುಃಖ ಇದನ್ನು ಹೋಗಲಾಡಿಸೋದು ಹೇಗೆ ಎಂಬ ಚಿಂತೆ ಆಗತ್ತೆ. ಯಾರಿಗೂ ಹೇಳದೆ ಅರ್ಧರಾತ್ರಿ ಸಮಯದಲ್ಲಿ ಸಿದ್ಧಾರ್ಥ ಮನೆಯನ್ನು ಗೃಹತ್ಯಾಗ ಮಾಡ್ತಾನೆ. 6 ವರ್ಷಗಳ ಕಾಲ ಅಲ್ಲಿ ಇಲ್ಲಿ ಗುರುಗಳನ್ನು ಹುಡುಕೊಂಡು ಒಂದು ಈ ವಿಚಾರವನ್ನು ಹೇಗೆ, ಪ್ರಪಂಚದ ಸಾವನ್ನು ಗೆಲ್ಲುವುದು ಹೇಗೆ ಅಂತಕ್ಕಂಥ ಚಿಂತೆಯಲ್ಲೇ ಹೋಗ್ತಾರೆ. ಅವನಿಗೆ ಯಾವುದೂ ಅಲ್ಲಿ ಪರಿಹಾರ ಸಿಗೋದಿಲ್ಲ. ಕೊನೆಗೆ ಈ ಗೌತಮ ಬುದ್ಧ ತುಂಬ ಒಂದು ಯೋಚನೆಯಲ್ಲಿದ್ದಾಗ ಒಂದು ಜ್ಞಾನೋದಯವಾಗತ್ತೆ. ಆ ಜ್ಞಾನೋದಯವಾದ ಸ್ಥಳವೇ ಒಂದು ಬುದ್ಧಗಯ ಅಂತ ಕರೀತಾರೆ, ಬೋಧಿ ವೃಕ್ಷ ಅಂತ ಕರೀತಾರೆ. ಆ ಬೋಧಿ ವೃಕ್ಷ ಅದು ಏನಂದರೆ ಅರಳಿ ಮರವನ್ನು ಬೋಧಿ ವೃಕ್ಷಗಳು ಅಂತ ಕರೀತಾರೆ. ಬೌದ್ಧ ಧರ್ಮದಲ್ಲಿ 2 ಪ್ರಕಾರಗಳಿದೆ, ಹೀನಾಯನ, ಮಹಾಯಾನ ಅಂತ. ಮತ್ತು ಈ ಬುದ್ಧನು ಒಂದು ಪರಿನಿರ್ವಾಣ ಹೊಂದಿದ್ದು ಕ್ರಿಸ್ತಪೂರ್ವ 487. ಈ ದುಃಖದ ನಿವಾರಣೆಯ ಮಾರ್ಗಗಳು ಬೌದ್ಧ ಗ್ರಂಥಗಳನ್ನು ಚೀನೀ ಭಾಷೆ, ಎಲ್ಲ ಭಾಷೆ ಕೂಡ ಅನುವಾದ ಮಾಡಿದರೆ. ಬುದ್ಧನು ಬೋಧನೆಯನ್ನು ಮಾಡಿದ್ದು ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ. ಈ ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬುದ್ಧನು ಈ ಒಂದು ತನ್ನ ಬೋಧನೆಯನ್ನು ಮಾಡ್ತಾನೆ. ಹೀಗೆ ಬುದ್ಧನ ಚರಿತ್ರೆ ಮುಖ್ಯವಾಗಿ 4 ಅಂಶ ಹೊಂದಿದೆ. ಅಹಿಂಸೆ, ಸತ್ಯ, ಕಳ್ಳತನ ಮಾಡದೇ ಇರೋದು, ಮತ್ತು ಬ್ರಹ್ಮಚರ್ಯ ಇದು ಇರಬೇಕು ಅಂತ. ಮತ್ತು ಈ ಬುದ್ಧನಲ್ಲಿ ಇಂದು ವಿಶ್ವದ ಎಲ್ಲ ಕಡೆ ಇದೆ. ಭಾರತದಲ್ಲಿ ನೆಲೆಸಿದ ಇಂಡೋ ಗ್ರೀಕ್, ಇಂಡೋ ಸಿಥಿಲಿಯಾ ಮತ್ತು ಸಿಲೋನ್, ಬರ್ಮಾ, ಕಾಂಬೋಡಿಯಾ, ಥೈಲ್ಯಾಂಡ್, ನೇಪಾಳ, ಟಿಬೇಟ್ ಮತ್ತು ಮಧ್ಯ ಏಷ್ಯಾ, ಚೀನಾ, ಇಂಡೋನೇಷ್ಯಾ, ಜಪಾನ್ ಮತ್ತು ಮಂಗೋಲಿಯಾ ಈ ದೇಶಗಳಲ್ಲಿ ಬೌದ್ಧ ಧರ್ಮ ಪ್ರಚಲಿತವಿದೆ. ಬೌದ್ಧ ಒಂದು ಕೇಂದ್ರಗಳು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ವೇದಶಾಸ್ತ್ರ ಮತ್ತು ಈ ಒಂದು ಹಿಂದೂ ಧರ್ಮದ ಅರ್ಥವಾಗದೆ ಕಠಿಣವಾದ ವಿಷಯಗಳು ಇರುವುದರಿಂದ ಬೌದ್ಧ ಧರ್ಮಕ್ಕೆ ಜನ ಮಾರಿ ಹೋಗ್ತಾರೆ. ಸುಲಭವಾದ, ಸರಳವಾದ, ಅರ್ಥವಾಗುವ ರೀತಿಯಲ್ಲಿ ಈ ಬೌದ್ಧ ಧರ್ಮದ ಬೋಧನೆ ಆಗತ್ತೆ. ಆದ್ದರಿಂದ ಜನರು ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಹೊಂದ್ತಾರೆ. ಮತ್ತು ಈ ಬೌದ್ಧ ಧರ್ಮದ ಒಂದು ಅನೇಕ ಸಂಗತಿಗಳು ನಮ್ಮಲ್ಲಿ ಇವತ್ತಿಗೋಗಿದೆ. ಏನು ಅಂದರೆ, ಈ ಬೌದ್ಧ ಧರ್ಮದ ಸಾರಾನಾಥದಲ್ಲಿ ಒಂದು ಸ್ತಂಭವಿದೆ. ಆ ಸ್ತಂಭದಲ್ಲಿರ್ತಕ್ಕಂಥ ಚಿಹ್ನೆಯನ್ನು ನಾವು ರಾಷ್ಟ್ರ ಚಿಹ್ನೆಯಾಗಿ ಬಳಸ್ತಾ ಇದ್ವಿ.
ಅಲ್ಲಿ ಧರ್ಮಚಕ್ರ ಅಂತ ಇದೆ. ಆ ಧರ್ಮಚಕ್ರವನ್ನು ಭಾರತದ ರಾಷ್ಟ್ರೀಯ ಬಾವುಟದಲ್ಲಿ ಚಕ್ರವನ್ನು ಅಳವಡಿಸ್ಕೊಂಡಿದ್ದೀವಿ. ಸಾರನಾಥದಲ್ಲಿರ್ತಕ್ಕಂಥ ಸ್ತಂಭದಲ್ಲಿ ಧರ್ಮಚಕ್ರ ಇದೆ. ಆ ಧರ್ಮಚಕ್ರವೇ ನಮ್ಮ ರಾಷ್ಟ್ರಧ್ವಜದಲ್ಲಿ ಇದೆ. ಮತ್ತು 4 ಕಡೆ ಸಿಂಹ ಇದೆ. ಈ 4 ಕಡೆ ಇರತಕ್ಕಂಥ ಸಿಂಹದ ಒಂದು ದೃಶ್ಯವನ್ನು ರಾಷ್ಟ್ರೀಯ ಲಾಂಛನವಾಗಿ ನಾವು ಮಾಡಿಕೊಂಡಿದ್ದೀವಿ. ಹೀಗೆ ಅಂದು ಭಾರತದ ರಾಷ್ಟ್ರೀಯ ಚಿಹ್ನೆಯಾಗಿ ಸಾರನಾಥದಲ್ಲಿರ್ತಕ್ಕಂಥ ಒಂದು ಚಿಹ್ನೆಯನ್ನು ಬಳಕೊಂಡ್ವಿ. ಬೌದ್ಧ ಧರ್ಮಕ್ಕೆ ಕೂಡ ಒಂದು ಪವಿತ್ರವಾದ ಸ್ಥಳಗಳು ಅಂತದೆ. ಲುಂಬಿನಿ ಗಣ ಮತ್ತು ಸಾರನಾಥ, ಗಯಾ ಕ್ಷೇತ್ರ, ಕುಶಿನಗರ. ಬೌದ್ಧ ಧರ್ಮಕ್ಕೆ ಒಂದು ಯಾತ್ರೆಗೆ ಹೋಗ್ತಕ್ಕಂಥದ್ದರು ಆ ಬೌದ್ಧ ಧರ್ಮದ ಅನುಯಾಯಿಗಳು ಈ ಒಂದು 4 ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ. ಬುದ್ಧನ ಜನಿಸಿದ ಸ್ಥಳ ಲುಂಬಿನಿ, ಸಾರನಾಥ ಸ್ತಂಭ ಇರತಕ್ಕಂಥದ್ದು, ಗಯಾ ಕ್ಷೇತ್ರ ಮತ್ತು ಕುಶಿನಗರ. ಇದು ಕುಶಿನಗರ ಬುದ್ಧನ ನಿರ್ವಾಣವಾದ ಸ್ಥಳ. ಇದರಿಂದ ಈ ಬೋಧನೆಗೆ ಅನುಕೂಲವಾಗತ್ತೆ. ಹೀಗೆ ಮತ್ತು ಈ ಒಂದು ಸಲ ಹೇಗೆ ಬುದ್ಧ ತನ್ನ ಒಂದು ಮೃದುತ್ವದಿಂದ ದಯಾಮಯಿಂದ ಮನುಷ್ಯನನ್ನು ಒಬ್ಬ ಒಂದು ಕ್ರೂರಿಯನ್ನು ಕೂಡ ಸಾಧಾರಣವಾಗಿ ಮಾಡ್ತಾರೆ. ಅಂಗುಲಿಮಾಲ ಅಂತ ದರೋಡೆಕೋರ, ಅವನ ವೃತ್ತಿ ಜನರನ್ನು ಸಾಯಿಸೋದು, ಅವರ ಬೆರಳನ್ನು ತನ್ನ ಕೊರಳಿಗೆ ಹಾಕ್ತಕ್ಕಂಥದ್ದು. ಬುದ್ಧನು ಬಂದಾಗ ಕೂಡ ಆ ಒಂದು ಅಂಗುಲಿಮಾಲ ಒಂದು ಪ್ರೇರಣೆಯಿಂದ ಆ ಬೌದ್ಧ ಧರ್ಮದ ಒಂದು ಅನುಯಾಯಿ ಆಗ್ತಾನೆ. ಅಂಗುಲಿಮಾಲ ಒಬ್ಬ ಕ್ರೂರಿ ದರೋಡೆಕಾರ, ನರಹಂತಕ ಬದಲಾವಣೆ ಆಗ್ತಾರೆ. ಮತ್ತೊಂದು ಇದೆ ಸಾವು. ಒಂದು ತಾಯಿಗೆ ಒಂದು ಮಗು ಸತ್ತೋಗಿರ್ತೆ, ಆ ಮಗು ಬದುಕಿಸ್ಬೇಕು ಅಂತ ಕೇಳ್ಕೊತಾರೆ. ಆ ಕೇಳ್ಕೊಂಡಾಗ ಕಿಸಾ ಗೌತಮಿ ಅಂತ ತಾಯಿ ಹೆಸರು. ಬುದ್ಧ ಹೇಳ್ತಾನೆ, ಯಾರ ಮನೆಯಲ್ಲಿ ಸಾವಾಗಿಲ್ಲ, ಯಾರ ಮನೆಯಲ್ಲಿ ಯಾರು ಸತ್ತಿಲ್ಲ, ಅವರ ಮನೆಯಿಂದ ಸಾಸಿವೆ ತಗೊಂಬಮ್ಮ, ನಿನ್ನ ಮಗು ಬದುಕಿಸ್ತಾನೆ ಅಂತ. ಅವರು ಎಲ್ಲ ಮನೆಗೆ ಹೋಗ್ತಾರೆ, ಆದರೆ ಎಲ್ಲೂ ಕೂಡ ಸಾವಿಲ್ಲದ ಮನೆ ಇರೋದಿಲ್ಲ. ಆದ್ದರಿಂದ ಗೌತಮ ಬುದ್ಧ ಹೇಳ್ತಾನೆ, ಪ್ರತಿಯೊಬ್ಬರಿಗೂ ಸಾವು ಅನಿವಾರ್ಯ ಅಂತ. ಹೀಗೆ ಒಂದು ಮನುಷ್ಯನ ಜನ್ಮದಲ್ಲಿ ಸಾವು ಬಂದೇ ಬರುತ್ತೆ, ಅದನ್ನು ತಡೆಯೋಕ್ಕಾಗಲ್ಲ. ಸರಿಯಾದ ದೃಷ್ಟಿ ಇರಬೇಕು, ಸಂಕಲ್ಪ ಸರಿ ಇರಬೇಕು, ಒಳ್ಳೆಯ ಮಾತಿರಬೇಕು, ಒಳ್ಳೆಯ ಕೆಲಸ ಇರಬೇಕು, ಜೀವನದ ವಿಧಾನ ಸರಳವಾಗಿರಬೇಕು, ನಮ್ಮ ನಡವಳಿಕೆ ಶುದ್ಧವಾಗಿರಬೇಕು, ಮತ್ತು ಸ್ಮರಣೆ ನಾವು ಮಾಡ್ತಕ್ಕಂಥ ಕೆಲಸ ಸ್ಮರಣೆಯಾಗಿ ಉಳಿಯಬೇಕು. ಯಾರಿಗಾದರೂ ಅದರಿಂದ ಅನುಕೂಲವಾಗಬೇಕು ಅಂಥ ಕಾಯಕದಲ್ಲಿ ಸಾಧನೆ ಮಾಡಬೇಕು. ಪ್ರತಿಯೊಬ್ಬರು ಹುಡ್ತಾರೆ, ಸಾಯ್ತಾರೆ. ಅದರ ಸಾಧನೆ ಮಾಡುವುದರ ಮೂಲಕ ಈ ಒಂದು ಜನ್ಮವನ್ನು ಸಾರ್ಥಕ ಮಾಡ್ಕೋಬೋದು ಅಂತ ಹೇಳ್ತಾರೆ. ಹೀಗೆ ಈ ಒಂದು ಗೌತಮ ಬುದ್ಧ 45 ವರ್ಷಗಳ ಕಾಲ ಧರ್ಮ ಬೋಧನೆಯಲ್ಲಿ ತೊಡಗ್ತಾರೆ. 92 ವರ್ಷಗಳ ಕಾಲ ಅವರು ಜೀವಂತವಾಗಿರ್ತಾರೆ. ಮತ್ತು ಅವರು ಬೋಧನೆ ಮಾಡಿದ ಸ್ಥಳ ಜಿಂಕೆ ಉದ್ಯಾನವನ ಅಂತ ಕರೀತಾರೆ, ಜಿಂಕೆ ಪಾರ್ಕ್ ಅಂತ. ಅಲ್ಲಿ ಅವರು ಈ ಪ್ರಥಮ ಬೋಧನೆಯನ್ನು ಮಾಡ್ತಾರೆ. ವಿಶೇಷವಾಗಿ ಈ ಒಂದು ಬೌದ್ಧ ಧರ್ಮ ಮನುಷ್ಯನಿಗೆ ಮತ್ತು ಸಮಾಜಕ್ಕೆ ಒಂದು ಅನುಕೂಲವನ್ನು ಮಾಡ್ತಕ್ಕಂಥದ್ದು. ಆದ್ದರಿಂದ ವೈದಿಕ ಧರ್ಮದ ಒಂದು ಆಚಾರ ವಿಚಾರಗಳಲ್ಲಿ ತುಂಬ ಕಠಿಣವಾದಾಗ ಭಾರತದವರು ಮತ್ತು ಎಲ್ಲ ಪ್ರಪಂಚದವರು ಕೂಡ ಈ ಒಂದು ಬೌದ್ಧ ಧರ್ಮಕ್ಕೆ ಅನುಯಾಯಿಗಳಾಗ್ತಾರೆ. ಬೌದ್ಧ ಧರ್ಮ ಯಾಕೆ ನಾಶವಾಯಿತು ಅಂದರೆ ಕಡಿಮೆ ಆಯಿತು. ಅದು ಪರಕೀಯರ ದಾಳಿಯಿಂದ, ಮುಸಲ್ಮಾನರವರ ದಾಳಿಯಿಂದ ಬೌದ್ಧ ಧರ್ಮ ಅವನತಿ ಆಯಿತು. ಅಂದರೆ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಆದರೂ ಕೂಡ ಭಾರತ ಸರ್ಕಾರವು ಪ್ರತಿ ವರ್ಷ ವೈಶಾಖ ಶುದ್ಧ ಪೌರ್ಣಿಮೆಯ ದಿನ ಈ ಬುದ್ಧನ ಜಯಂತಿಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸ್ತಾರೆ. ಮತ್ತು ಎಲ್ಲರೂ ಮಹಾಪುರುಷನ ಸ್ಮರಣೆಯನ್ನು ಮಾಡಬೇಕು. ಹೀಗೆ ಗೌತಮ ಬುದ್ಧರು ನಮ್ಮ ದೇಶದ ಭಾರತದ ಒಂದು ಮಹಾತ್ಮ
29ನೇ ವಯಸ್ಸಿಗೆ ಎಲ್ಲವನ್ನು ಬಿಟ್ಟು, ರಾಜ್ಯವನ್ನು, ಹೆಂಡತಿಯನ್ನು, ಮಗುವನ್ನು ಬಿಟ್ಟು ಕೂಡ ಈ ಒಂದು ಪ್ರಪಂಚದ ದುಃಖವನ್ನು ತಡೆಯೋದಕ್ಕೆ ಅವರು ಪ್ರಯಾಣ ಮಾಡ್ತಾರೆ. ಹೀಗೆ ಈ ಪ್ರಯಾಣದಲ್ಲಿ ಅವರು ಜೀವನವನ್ನು, ಜ್ಞಾನವನ್ನು ಪಡ್ಕೊತಾರೆ. ಆ ಜ್ಞಾನ ಪಡೆದಿದ್ದೇ ಈ ಒಂದು ಬಿಹಾರದಲ್ಲಿ ಇಂದು ಬುದ್ಧಗಯಾ ಅಂತ ಇದೆ, ಈಗಿನದಲ್ಲಿ ಗಯಾಕ್ಷೇತ್ರ ಅಂತ ಕರೀತಾರೆ. ಅಲ್ಲಿ ಜ್ಞಾನೋದಯವಾಗತ್ತೆ. ಈ ಜ್ಞಾನೋದಯ ಆದ್ದರಿಂದ ಅದನ್ನು ತನ್ನ ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾರೆ. ಆ ಬೋಧನೆ ಸರಳವಾದ ಕಾರಣ ಈ ಒಂದು ಬುದ್ಧನ ಅನುಯಾಯಿಗಳು ಹೆಚ್ಚಾಗಿದ್ದಾರೆ. ಹೀಗೆ ವಿಷ್ಣುವಿನ ಅವತಾರವಾದ ಗೌತಮ ಬುದ್ಧ, ಸಿದ್ಧಾರ್ಥ ನಮಗೆ ಆದರ್ಶ. ಏಕೆಂದರೆ ಜೀವನಕ್ಕೆ ಬೇಕಾದ ಎಲ್ಲ ಸೂತ್ರಗಳನ್ನು ಆತ ತಿಳಿಸಿದ್ದಾರೆ. ಆಸೆಯೇ ದುಃಖಕ್ಕೆ ಕಾರಣ, ಆಸೆಯನ್ನು ತ್ಯಜಿಸಿದರೆ ಮುಕ್ತಿಯನ್ನು ಪಡೆಯಬಹುದು. ಈ ದುಃಖ ಹೋಗಬೇಕಾದ್ರೆ ಆಸೆ ಬಿಡಬೇಕು ಅಂತ ಅವರ ಇದು. ಹೀಗೆ ಜೀವನದಲ್ಲಿ ಮುಕ್ತಿ ಹೊಂದಬೇಕಾದ್ರೆ ಆಸೆ ಬಿಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಮತ್ತು ಈ ಜೀವನ ಶಾಶ್ವತಬೇಕು ಅಂದರೆ ನಮ್ಮ ನಡೆ ನುಡಿ ಕಾಯಕ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಹೀಗೆ ಒಂದು ಇಡೀ ಜಗತ್ತಿಗೆ ಒಂದು ಬೆಳಕನ್ನು ನೀಡಿ ಗೌತಮ ಬುದ್ಧರು ನಮಗೆ ಆದರ್ಶಪ್ರಾಯವಾಗಿದ್ದಾರೆ ಅಂತ ತಿಳಿಸುತ್ತಾ, ಈ ಬುದ್ಧ ಜಯಂತಿಯ ಶುಭಾಶಯಗಳು. ಈ ಬುದ್ಧನ ಸ್ಮರಣೆಯನ್ನು ಮಾಡುತ್ತಾ ಪ್ರಪಂಚದಲ್ಲಿ ವಿಶ್ವ ಶಾಂತಿಯಾಗಬೇಕು ಅಂತ ಕೋರುತ್ತೇನೆ. ಇಂತಿ ವಂದನೆಗಳೊಂದಿಗೆ ಕೆ ಎಸ್ ವಿಜಯಕುಮಾರ್.